ಎಲ್ಲರಿಗೂ ನಮಸ್ಕಾರ. ಇದು ವಚನಾರ್ಥ ಚಿಂತನೆಯ ಮುಂದುವರಿದ ಭಾಗ. ಈ ದಿನ ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಪೂಜೆ ಎನ್ನುವಂಥ ವಿಷಯ ಕುರಿತು ನಾನು ಒಂದು ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ಇದು 14ನೆಯ ವಿಡಿಯೋ. ಅಲ್ಲಮ ಪ್ರಭುವಿನ ವಚನಾರ್ಥ ಚಿಂತನೆಯ 14ನೆಯ ವಿಡಿಯೋ. ಪೂಜೆ, ಬಹಿರಂಗ ಪೂಜೆ ಮತ್ತು ಅಂತರಂಗ ಪೂಜೆ. ಪೂಜೆಯು ಸಾಂಸ್ಥಿಕ ಧರ್ಮದ ಬಹುಮುಖ್ಯ ಭಾಗವಾದ ಕ್ರಿಯೆ, ಕರ್ಮ. ಭಕ್ತರು ಅವರವರ ಇಷ್ಟ ದೈವತವನ್ನು ಅಥವಾ ದೈವತಗಳನ್ನು ಆ ದೈವತಕ್ಕೆ ಅಥವಾ ದೈವತಗಳಿಗೆ ಒಪ್ಪುವಂತಹ ಪದಾರ್ಥ, ಕೊಡುಗೆ, ಅದನ್ನು ಸಯದಾನ ಅಂತ ಕರೀತಾರೆ. ಸಯದಾನ, ಎಡೆ, ಬಲಿ, ಅರ್ಪಣೆ ಇತ್ಯಾದಿಗಳ ಮೂಲಕ ತತ್ಸಂಬಂಧಿತ ಮಂತ್ರೋಚ್ಚಾರಣೆ, ಪ್ರಾರ್ಥನೆ, ಧ್ಯಾನದೊಂದಿಗೆ, ಕ್ರಿಯೆಗಳೊಂದಿಗೆ ಸಂಪ್ರೀತಗೊಳಿಸಿ ತಮ್ಮ ಅಭೀಪ್ಸೆ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಒಂದು ಉಪಾಧಿಯೇ ಪೂಜೆ. ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ, ತಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಬದುಕಿನ ಸುಖ ಇತ್ಯಾದಿಗಳನ್ನು ಪಡೆದುಕೊಳ್ಳುವ ಒಂದು ಸಾಂಸ್ಥಿಕ ಪಂಥೀಯ ಮಾರ್ಗ ಪೂಜೆ ಅಂದ್ರೆ. ಒಂದೊಂದು ಧರ್ಮ ಮಾತ್ರವಲ್ಲ, ಒಂದೇ ಧರ್ಮದ ಭಿನ್ನ ದೈವತೆಗಳಿಗೆ ಭಿನ್ನವಾದ ಪೂಜಾಚಾರಗಳು, ನಿತ್ಯ ನಿಯಮಗಳು ಇರುತ್ತವೆ. ಈ ಹಿನ್ನೆಲೆಯಲ್ಲಿ 12ನೇ ಶತಮಾನದ ಶರಣರ ವಚನಗಳು ಪ್ರತಿಪಾದಿಸ್ತಕ್ಕಂಥ ಇಷ್ಟಲಿಂಗ ರೂಪದ ಶಿವಪೂಜೆಗೆ ಸಂಬಂಧಿಸಿ ಅಲ್ಲಮ ಪ್ರಭುಗಳು ಯಾವ ರೀತಿಯ ಪೂಜಾ ಪದ್ಧತಿಗಳನ್ನು ಪುರಸ್ಕರಿಸುತ್ತಾರೆ ಮತ್ತು ಯಾವ ಪೂಜಾ ಪದ್ಧತಿಗಳನ್ನು ಅವರು ತಿರಸ್ಕರಿಸುತ್ತಾರೆ, ಯಾವ ಥರದ ಪೂಜೆ ಅವರ ಪ್ರಕಾರ ಭಕ್ತನಿಗೆ ಪ್ರಯೋಜನಕಾರಿ ಎಂಬುದನ್ನು ಅವರ ವಚನಗಳ ಮೂಲಕ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಒಂದು ಆಸಕ್ತಿದಾಯಕವಾದ ವಿಷಯ. ಬಹಿರಂಗ ಮತ್ತು ಅಂತರಂಗ ಎಂಬ ಎರಡು ಪ್ರಕಾರದ ಪೂಜಾಚಾರಗಳಲ್ಲಿ ಅಲ್ಲಮ ಪ್ರಭುಗಳು ಸ್ಥಾವರಲಿಂಗ, ದೇಗುಲಗಳನ್ನು ತಿರಸ್ಕರಿಸಿದಂತೆಯೇ ಬಾಹ್ಯ ಪೂಜೆಯನ್ನು ಕೂಡ ಅವರು ತಿರಸ್ಕರಿಸುತ್ತಾರೆ. ಈ ಕುರಿತು ಅನೇಕ ವಚನಗಳಿವೆ, ಅನೇಕ ಸ್ಪಷ್ಟೋಕ್ತಿಗಳಿವೆ. ಊರಕ್ಕಿ ಊರೆಣ್ಣೆ ಉಣ್ಣು ಮಾರಿಕವ್ವ ತಾಯೇ. ನೋಡು, ಊರಕ್ಕಿ ಊರೆಣ್ಣೆ ಉಣ್ಣು ಮಾರಿಕವ್ವ ತಾಯೇ, ಬಾರೆ ಕುಮಾರನ ತಲೆಗಾಯಿ ಎಂಬಂತೆ ಕಾಡಹೂ ಕೈಯ ಲಿಂಗವ ಪೂಜಿಸುವಾತನ ಭಕ್ತನೆಂಬರು ಅಲ್ಲ. ನೋಡಿಲಿ, ಕಾಡಹೂ ಕೈಯ ಲಿಂಗವ ಪೂಜಿಸುವಾತನ ಭಕ್ತನೆಂಬರು ಅಲ್ಲ. ತಾನು ಲಿಂಗ ತನ್ನ ಮನವೇ ಪುಷ್ಪ, ಪೂಜೆಯ ಪೂಜಿಸುವಾತನೇ ಸದ್ಭಕ್ತನು ಗುಹೇಶ್ವರ. 407ನೇ ವಚನ. ಈ ವಚನವು ಭಕ್ತನ ತನುವೇ ಲಿಂಗ, ಮನವೇ ಪುಷ್ಪ ಎಂದು ಅಮೂರ್ತ ಲಿಂಗ ಪೂಜೆಯನ್ನು ಪ್ರತಿಪಾದಿಸುತ್ತಲೇ ಪರಿಶಿಷ್ಟ ದೈವತ ಮಾರಿಕವ್ವೆಯ ಪೂಜಾಚಾರಗಳನ್ನು ಹೀಗಳೆದು ಇಂಥ ಊರಕ್ಕಿ ಊರೆಣ್ಣೆ ಕಾಡು ಪುಷ್ಪದ ಪೂಜೆ ಶಿವಾಚಾರಕ್ಕೆ ಸಲ್ಲದೆಂಬ ಸ್ಪಷ್ಟ ಸಂದೇಶವನ್ನ ನೀಡುತ್ತದೆ. ಪ್ರಾಣಲಿಂಗವೇ ನಿಜವಾದ ಲಿಂಗ, ಬಾಹ್ಯದೊಳು ಕಾಣುವ ಕಲ್ಲು ಲಿಂಗವು ಲಿಂಗವಲ್ಲ ಎಂದಾದ ಮೇಲೆ ಬಾಹ್ಯ ಪೂಜೆಗೆ ಅರ್ಥವೆಲ್ಲಿಯದು? ಈ ಬಾಹ್ಯ ಪೂಜೆಯ ಅನರ್ಥಕತೆಯನ್ನ ಅಲ್ಲಮ ಪ್ರಭು ಹೀಗೆ ಲೇವಡಿ ಮಾಡಿದ್ದಾರೆ. ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದವರ ಕಂಡು ನಾಚಿದೆನಯ್ಯ ಒಳಗೆ. ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದವರ ಕಂಡು ನಾಚಿದೆನಯ್ಯ ಒಳಗೆ, ಒಂದು ಅನಿಮಿಷ ಲಿಂಗವ ಕಂಡು ಎನ್ನ ಮನೋಪುಷ್ಪದಲ್ಲಿ ಪೂಜಿಸಿದಡೆ ನಾಚಿಕೆ ಮಾದು ನಿಸ್ಸಂದೇಹಿಯಾದೆನು ಗುಹೇಶ್ವರ. ಇದು 417ನೆಯ ವಚನ. ನೋಡು, ಹೊರಗಿನ ಹೂವನ್ನು ಕೊಯ್ದು ಹೊರಗಿನ ಲಿಂಗವನ್ನು ಪೂಜಿಸುವ ಭೌತಿಕ ಕರ್ಮದವರನ್ನು ಕಂಡು ತಾವು ನಾಚಿದ್ದಾಗಿಯೂ, ತಮ್ಮ ಅಂತರಂಗದಲ್ಲಿರುವ ಅನಿಮಿಷ ಲಿಂಗವನ್ನು ದರ್ಶಿಸಿ ಅದನ್ನು ತಮ್ಮ ಮನೋಪುಷ್ಪದಿಂದ ಪೂಜಿಸಿದ ಕಾರಣ ಆ ನಾಚಿಕೆ ಹೋಗಿ ತಮ್ಮ ಸಂದೇಹ ನೀಗಿತ್ತೆನ್ನುವರು ಅಲ್ಲಮ ಪ್ರಭು ಈ ವಚನದಲ್ಲಿ. ಲಿಂಗ ಪೂಜಕನಿಗೆ ಪ್ರಾಣ ಮನವೇ ಲಿಂಗ. ಆ ಲಿಂಗದ ಠಾವು
ಅಂದ್ರೆ ಸ್ಥಾನ, ರಹಸ್ಯ ಅಥವಾ ಸ್ವರೂಪ ಹೇಗಿರ್ಬೇಕಂದ್ರೆ, ಆ ಲಿಂಗದ ಠಾವು ಹೇಗಿರ್ಬೇಕಂದ್ರೆ, ಮನಮುಟ್ಟದ ಮಜ್ಜನ, ತನುತಾಗದ ದೇಹಾರ, ಭಾವತಾಗದ ಪೂಜೆ, ಎವೆತಾಗದ ನೋಟ, ವಾಯುತಾಗದ ಲಿಂಗದ ಠಾವ ತೋರ ಗುಹೇಶ್ವರ. ಮನಮುಟ್ಟದ ಮಜ್ಜನ, ತನುತಾಗದ ದೇಹಾರ, ಭಾವತಾಗದ ಪೂಜೆ, ಎವೆತಾಗದ ನೋಟ, ವಾಯುತಾಗದ ಲಿಂಗದ ಠಾವ ತೋರ ಗುಹೇಶ್ವರ. 419ನೇ ವಚನ. ಆ ಲಿಂಗ ಹೇಗಿರ್ಬೇಕಂದ್ರೆ, ಅದಕ್ಕೆ ಮಾಡುವ ಮಜ್ಜನಕ್ಕೆ ಈ ಮನುಷ್ಯನ ಮನದ ಸ್ಪರ್ಶ ಆಗಬಾರದು. ಅದಕ್ಕೆ ಮಾಡುವ ಎಡೆಗೆ ಅಂದ್ರೆ ದೇಹಾರಕ್ಕೆ ಈ ನರನ ದೇಹ ತಾಕಬಾರದು. ಅದಕ್ಕರ್ಪಿಸುವ ಪೂಜೆಗೆ ಭಾವಸ್ಪರ್ಶವಾಗಬಾರದು. ಅದಕ್ಕೆ ಬೀರುವ ನೋಟವು ನಮ್ಮ ಕಣ್ಣೆವೆಗಳು ತಾಕದಂತಿರಬೇಕು. ಆ ಲಿಂಗಕ್ಕೆ ವಾಯು ತಾಕಬಾರದು. ಅಂದರೆ ಪ್ರಭು ಕಟ್ಟಿಕೊಡುವ ಈ ಲಿಂಗವು ಪ್ರಾಣ ಮನಸ್ವರೂಪಿ, ಅದು ಅಮೂರ್ತ. ಅಲ್ಲಮ ಪ್ರಭುವಿನ 421ನೇ ವಚನದಲ್ಲಿ ಮನವೇ ಲಿಂಗವಾದ ಬಳಿಕ ಇನ್ನಾರ ನೆನೆಯುವುದಯ್ಯ ಎಂದು ಕೇಳುತ್ತಾರೆ ಪ್ರಭು. ಈ ಲಿಂಗವ ಬಿಟ್ಟು ಬಾಹ್ಯ ಲಿಂಗದ ಪೂಜೆಗೆ ಪ್ರಯತ್ನಿಸಿದರೆ ಆ ಪ್ರಯತ್ನವೆಲ್ಲ ಎಷ್ಟು ನಿಷ್ಪ್ರಯೋಜಕವಾದುದೆಂದರೆ, ಆ ಲಿಂಗಾರ್ಚನೆಗೆ ಬೇಕೆಂದು ಪುಷ್ಪಕ್ಕೆ ಕೈ ಹಾಕಿದರೆ ಆ ಪುಷ್ಪ ನೋಡುತ್ತಲೇ ಕರದಲ್ಲಿ ಕಣ್ಮರೆಯಾಗುತ್ತದೆ. ಆ ಪುಷ್ಪ ಓಗರದ ಗೊಬ್ಬರವನ್ನುಣ್ಣದು, ಕಾಮದ ಕಣ್ಣರಿಯದು, ನಿದ್ರೆಯ ಕಪ್ಪೊತ್ತದು. ಅದು ಈ ಸೂರ್ಯ ಚಂದ್ರದ ನೆರಳಲ್ಲಿ ಬೆಳೆಯದು. ಆ ಲಿಂಗಕ್ಕೆ ಅರ್ಪಿಸಲು ಯೋಗ್ಯವಾದ ಪುಷ್ಪವು ಲಿಂಗವೇದಿಯಾಗಿ ಬೆಳೆದಿರಬೇಕು ಅಂತ ಹೇಳ್ತಾನೆ ಅಲ್ಲಮ ಪ್ರಭು 414ನೇ ವಚನದಲ್ಲಿ. ಅಂಗಕ್ಕೆಂದಡೆ ಹಿರಿಯ ಹರಿವಾಣವ ತುಂಬಿ ಬೋನವ ತಾಯಂಬರು. ಅಂಗಕ್ಕೆಂದಡೆ ಹಿರಿಯ ಹರಿವಾಣವ ತುಂಬಿ ಬೋನವ ತಾಯಂಬರು. ಲಿಂಗಕ್ಕೆಂದಡೆ ಚಿಕ್ಕ ಗಿಣ್ಣು ತುಂಬಿ ಬೋನವ ತಾಯಂಬರು. ಅಂಗವ ಹಿರಿದು ಮಾಡಿ ಲಿಂಗವ ಕಿರಿದು ಮಾಡಿ ಮನೆಯಲ್ಲಿ ಮಡಕೆ ತುಂಬಿ ಬೋನವ ಮಾಡಿ, ಚಿಕ್ಕ ಕುಡಿಕೆ ಗಿಣ್ಣಿಲು ಲಿಂಗಕ್ಕೆ ಬೋನವ ಹಿಡಿವ ಈ ಮಡಕೆ ಮಾರಿಗಳ ನೇನೆಂಬೆ ಗುಹೇಶ್ವರ ಅಂತ ಲೇವಡಿ ಮಾಡ್ತಾರೆ ಅಲ್ಲಮ್ಮ ಪ್ರಭು 699ನೇ ವಚನದಲ್ಲಿ. ನೋಡಿ, ಈ ಬಾಹ್ಯ ಭಕ್ತಿ ಮೆರೆಬವರ ಕುಟಿಲ ಅಥವಾ ಭೇದ ಬುದ್ಧಿಯ ಮತ್ತು ಅಂಗಲಿಂಗಗಳ ಮಧ್ಯೆ ಭೇದ ಭಾವ ಮಾಡುವ ಭಕ್ತರನ್ನ ಈ ವಚನದಲ್ಲಿ ಮಡಕೆ ಮಾರಿಗಳು ಎಂದು ಹೀಗಳೆದಿದ್ದಾರೆ ಪ್ರಭು. ಅಂಗದೇಹಕ್ಕೆ ಅಂದ್ರೆ ತಿಂಬುವ ಗುರು ಜಂಗಮ ಭಕ್ತರಿಗೆ ಎಂದರೆ ದೊಡ್ಡ ಹರಿವಾಣ ತುಂಬಿ ಬೋನವ ಹಿಡಿಯೋದು. ಲಿಂಗವೇನು ಉಂಬುವುದೇ, ಅದಕ್ಕೆ ಸಣ್ಣ ಗಿಂಡಿಲೆ ಸಾಕು. ಹೀಗೆ ಭಕ್ತ ಅಂಗದ ಮುಂದೆ ಯಾವ ಲಿಂಗವನ್ನ ಶಿವನೆಂದು ಪೂಜಿಸಿ ಹರಿವಾಣ ತುಂಬ ಬೋನವನ್ನು ಸುರಿದು ಒಡೆವನೋ ಆ ಲಿಂಗವನ್ನೇ ಕಿರಿದು ಮಾಡಿದರೆ ಶಿವನಿಗೆ ಅವಮಾನ ಅಥವಾ ಅಗೌರವ ತೋರಿದಂತಲ್ಲವೇ ಅನ್ನೋ ಪ್ರಶ್ನೆ ಅಲ್ಲಮ ಪ್ರಭು. ಉದಕ ಮಜ್ಜನವಲ್ಲ, ಪತ್ರೆ ಪೂಜೆಯಲ್ಲ, ಧೂಪ ಪರಿಮಳವಲ್ಲ, ಕಂಚು ಬೆಳಗಲ್ಲ, ಸಯಧಾನ ಅರ್ಪಿತವಲ್ಲ. ಅದೆಂತೆಂದಡೆ ಸಜ್ಜನವೇ ಮಜ್ಜನ, ಸತ್ಯ ಸದಾಚಾರವೇ ಪುಷ್ಪ, ಅಷ್ಟಮದಂಗಳ ಸುಟ್ಟುದೇ ಧೂಪ, ನಯನವೇ ಸ್ವಯಂ ಜ್ಯೋತಿ, ಪರಿಣಾಮವೇ ಅರ್ಪಿತ ಕಾಣ ಗುಹೇಶ್ವರ. 955ನೇ ವಚನ. ಈ ವಚನ ಬಾಹ್ಯ ಪೂಜಾ ಸಾಮಗ್ರಿ ಪದಾರ್ಥಗಳಿಗೆ ಪರ್ಯಾಯವಾಗಿ ಗುಣ ಭಾವ ಸ್ವರೂಪದ ಸಾಮಗ್ರಿ ಸಹಿತ ಅಮೂರ್ತ ಪೂಜೆಯನ್ನ ಅದು ಎತ್ತಿ ಹಿಡಿಯುತ್ತದೆ. ಹೀಗೆ ಬಾಹ್ಯ ಪೂಜೆಯನ್ನ ಟೀಕಿಸುವ, ಖಂಡಿಸುವ ಮತ್ತು ತಿರಸ್ಕರಿಸುವ ಅನೇಕ ವಚನಗಳಿವೆ. ಕೆಲವನ್ನ ನಾವು ನೋಡಬಹುದು. ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಸೀತಾಳಕ್ಕಲ್ಲದೆ. ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಸೀತಾಳಕ್ಕಲ್ಲದೆ. ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಗಿಡುಗಳಿಗಲ್ಲದೆ. ಸೈದಾನವನ್ನು ಅರ್ಪಿಸಿ ಫಲ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು 18 ಧಾನ್ಯಕ್ಕಲ್ಲದೆ.
ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ಅನ್ಯಾಯಿಗಳ ನೇನೆಂಬೆ ಗುಹೇಶ್ವರ ಅಂತ 119ನೇ ವಚನ ಇದು. ಈ ಮೇಲಿನ ವಚನದ ಅರ್ಥ ಸ್ವಯಂ ಸ್ಪಷ್ಟ ಇದೆ. ಮನುಷ್ಯ ಯಾವ ವಸ್ತುವನ್ನು ಅರ್ಪಿಸಿ ಪೂಜಿಸುವನೋ ಪೂಜೆಯ ಫಲವು ಆ ವಸ್ತುವಿಗೆ ಅದು ಸಲ್ಲುತ್ತದೆ, ಪೂಜಕನಿಗಲ್ಲ. ಈ ಸತ್ಯವನ್ನರಿಯದ ಮನುಷ್ಯ ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಮೂರ್ಖ ಪೂಜಕ. ಆ ಕಾಲದ ಸಾಂಪ್ರದಾಯಿಕ ಬಾಹ್ಯ ಪೂಜಕರನ್ನ ಹೀಗೆ ಲೇವಡಿ ಮಾಡಿದ್ದಾನೆ ಪ್ರಭು. ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ, ಅಗ್ಗವಣಿಯ ನೇಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ, ಪುಷ್ಪದ ನೇಮವ ಹಿಡಿದಾತ ತುಂಬಿಯಾಗಿ ಹುಟ್ಟುವ. ಇವು ಷಡುಸ್ಥಲಕ್ಕೆ ಹೊರಗು, ನಿಜ ಭಕ್ತಿ ಇಲ್ಲದವರ ಕಂಡರೆ ಮೆಚ್ಚನ ಗುಹೇಶ್ವರ ಅಂತ 120ನೇ ವಚನ. ಈ ವಚನವು ಬಾಹ್ಯ ಪೂಜಕರನ್ನು ನಗೆಪಾಟಲಿಗೀಡು ಮಾಡುವುದು, ನೇಮವಾಗಿ ಅರ್ಪಿಸುವ ಪದಾರ್ಥಕ್ಕೂ ಅದನ್ನುಂಡು ಜೀವಿಸುವ ಪ್ರಾಣಿಗೂ ಸಂಬಂಧ ಕಲ್ಪಿಸಿ ಬಾಹ್ಯ ಪೂಜಕ ಭಕ್ತನು ಯಾವ ಪದಾರ್ಥ ಅರ್ಪಿಸುವನೋ ಅದೇ ಪ್ರಾಣಿಯಾಗಿ ಹುಟ್ಟುವನು, ಅದೇ ಅವನು ಪಡೆವ ಪೂಜಾ ಫಲ. ಲಿಂಗಕ್ಕೆ ಹಾಲ ನೇಮವು ಮಾಡಿದವನು ಬೆಕ್ಕಾಗಿ, ಕಡಲೆ ನೇಮವು ಮಾಡಿದವನು ಕುದುರೆಯಾಗಿ, ಅಗ್ಗವಣಿ ನೇಮವು ಮಾಡಿದವನು ಕಪ್ಪೆಯಾಗಿ, ಪುಷ್ಪ ನೇಮವನ್ನ ಮಾಡಿದವನು ದುಂಬಿಯಾಗಿ ಹುಟ್ಟಿದವನು ಅಥವಾ ಹುಟ್ಟುವನು. ಇಂಥ ನೇಮ ಷಟ್ಸ್ಥಲ ಬಾಹಿರ, ಇಂಥ ಆಷಾಢಹೂತಿ ಭಕ್ತರನ್ನ ಗುಹೇಶ್ವರನು ಮೆಚ್ಚುವುದಿಲ್ಲ. ಭುವರ್ಲೋಕದ ಸ್ಥಾವರಕ್ಕೆ ಸತ್ಯಲೋಕದ ಅಗ್ಗವಣಿಯಲ್ಲಿ ಮಜ್ಜನ ಕೆರೆದು ದೇವಲೋಕದ ಪುಷ್ಪದಲ್ಲಿ ಪೂಜೆಯ ಮಾಡಿದರೆ 10 ಲೋಕದ ಆಚಾರ ಕೆಟ್ಟಿತ್ತು, 3 ಲೋಕದ ಅರಸುಗಳು ಮುಗ್ಧರಾದರು, ಗುಹೇಶ್ವರ ಲಿಂಗವು ಸ್ಥಾವರಕ್ಕೆ ಸ್ಥಾವರವಾದನು ಅಂತ 197ನೇ ವಚನ ಇದು. ಭೂಲೋಕದ ಸ್ಥಾವರ ಲಿಂಗವನ್ನು ಸತ್ಯಲೋಕದ ಅಗ್ಗವಣಿಯಿಂದ ತೊಳೆದು ದೇವಲೋಕದ ಪುಷ್ಪದಲ್ಲಿ ಪೂಜಿಸಿದರೆ 10 ಲೋಕದ ಆಚಾರ ಕೆಟ್ಟಿತ್ತಂತೆ, 3 ಲೋಕದ ಅರಸುಗಳು ಮುಗ್ಧರಾದರಂತೆ. ಆದರೆ ಗುಹೇಶ್ವರ ಲಿಂಗ ಮಾತ್ರ ಇಂತಹ ಸ್ಥಾವರಾರಾಧಕರಿಗೆ ಸ್ಥಾವರವೇ ಆಗಿಬಿಟ್ಟನಂತೆ. ಹೀಗೆ ಪ್ರಭು ಬಾಹ್ಯಕರ್ಮಿಗಳ ನಿರರ್ಥಕ ಕ್ರಿಯೆಗಳನ್ನ ವಿಡಂಬಿಸಿದ್ದಾರೆ. ಮಹಾಮೇರುವಿನ ಮರೆಯಲಿರ್ದು ಭೂತಳದ ನೆಳನ ಆಚರಿಸುವ ಕರ್ಮಿ ನೀ ಕೇಳ. ಮಹಾಮೇರುವಿನ ಮರೆಯಲಿರ್ದು ಭೂತಳದ ನೆಳನಾಚರಿಸುವ ಕರ್ಮಿ ನೀ ಕೇಳ. ಆ ಮಹಾಲಿಂಗಕ್ಕೆ ಮಜ್ಜನವೆಂದೇನೋ, ಪರಿಮಳ ಲಿಂಗಕ್ಕೆ ಪತ್ರ ಪುಷ್ಪಗಳೆಂದೇನೋ, ಜಗಜ್ಯೋತಿ ಲಿಂಗಕ್ಕೆ ಧೂಪ ದೀಪಾರತಿಗಳೆಂದೇನೋ, ಅಮೃತ ಲಿಂಗಕ್ಕೆ ಆರೋಗಣೆ ಎಂದೇನೋ, ಗುಹೇಶ್ವರ ಲಿಂಗದಂತುವ ಬಲ್ಲವರಾರು ಅಂತ ಪ್ರಶ್ನೆ ಮಾಡ್ತಾನೆ ಅಲ್ಲಮ್ಮ ಪ್ರಭು 412ನೇ ವಚನದಲ್ಲಿ. ಈ ಬಾಹ್ಯ ಪೂಜೆಯ ಸ್ಥಾವರಾರಾಧಕರೆಲ್ಲರೂ ಆ ಮಹಾಮೇರುವಿನ ಮರೆಯಲ್ಲಿ ಅದನ್ನು ಕಾಣದೆ ಭೂತಳದ ನೆರಳನ್ನ ನೆಚ್ಚಿದ ಕರ್ಮಿಗಳಿವರು. ಇವರಿಗೆ ಲಿಂಗವೆಂದ್ರೇನೂ ಗೊತ್ತಿಲ್ಲ, ಅದು ಮಹಾಲಿಂಗ, ಅದು ನರಮನುಜನ ಕರಕ್ಕೂ ಕಣ್ಣಿಗೂ ಭಾವಕ್ಕೂ ಕೂಡ ಅದು ನಿಲುಕದು. ಅಂತಹ ಲಿಂಗಕ್ಕೆ ಇವರು ಮಜ್ಜನ ಕೆರೆಯುವುದು ಹಾಸ್ಯಾಸ್ಪದ. ಆ ಮಹಾಲಿಂಗದೊಳಗೆ ಉದಕ ಹುಟ್ಟುತ್ತದೆ, ಅದಕ್ಕೇನು ಮಜ್ಜನ ಮಾಡುವುದು? ಆ ಮಹಾಲಿಂಗದೊಳಗೆ ಸಕಲ ಪರಿಮಳ ಒಡಗಿದೆ, ಅದಕ್ಕೇನು ಪುಷ್ಪ ಅರ್ಪಿಸುವುದು? ಆ ಮಹಾಲಿಂಗವೇ ಈ ಲೋಕದ ದಿವ್ಯ ಪ್ರಭೆ, ಬೆಳಕು ನೀಡುವ ದಿವ್ಯ ಜ್ಯೋತಿಯಾಗಿದೆ. ಅಂತಹ ಲಿಂಗಕ್ಕೆ ಧೂಪ ದೀಪಾರತಿ ಏಕೆ? ಆ ಲಿಂಗದೊಡಲಲ್ಲಿ ಅಮೃತದ ಸಾಗರವೇ ತುಂಬಿರಲು ಅದಕ್ಕೇಕೆ ಹಾಲಿನ ಆರೋಗಣೆ? ಇಂತಹ ತಿಳಿಗೇಡಿ ಕ್ರಿಯೆಗಳು ಅಜ್ಞಾನಿ ಭಕ್ತನ ಕುಬ್ಜತನದ ಪರಿಣಾಮವಷ್ಟೇ ಅಂತ ಇದು ಅಲ್ಲಮ ಪ್ರಭುವಿನ ಸ್ಪಷ್ಟವಾದ ಟೀಕೆ. ಶಿವನು ಶರಣನ ಬಾಹ್ಯ ಪೂಜೆಯನ್ನ ನೀಕರಿಸುತ್ತಾನೆನ್ನಲು ಈ ಕೆಳಗಿನ ಇನ್ನೊಂದು ವಚನ. ಶರಣ ಲಿಂಗಾರ್ಚನೆಯ ಮಾಡಲೆಂದು ಪುಷ್ಪಕ್ಕೆ ಕರವ ನೀಡಿದಡೆ. ಶರಣ ಲಿಂಗಾರ್ಚನೆಯ ಮಾಡಲೆಂದು ಪುಷ್ಪಕ್ಕೆ ಕರವ ನೀಡಿದರೆ ಆ ಪುಷ್ಪ ನೋಡ ನೋಡ
ಕರದೊಳ ಕರದೊಳ ಅಡಗಿತ್ತಲ್ಲ, ಕರದೊಳ ಅಡಗಿತ್ತಲ್ಲ. ನೋಡ್ತಲೆ ಆ ಪುಷ್ಪ ಕೈಯೊಳಗ ಅಡ್ಕೊಂಡು ಹೋಗ್ಬಿಡ್ತು, ಅದು ಮಾಯವಾಗಿಬಿಡ್ತು ಅಂತ. ಅದು ಓಗರದ ಗೊಬ್ಬರವನ್ನುಣ್ಣದು, ಕಾಮದ ಕಣ್ಣರಿಯದು, ನಿದ್ರೆಯ ಕಪ್ಪೊತ್ತದು, ಅದು ಅರುಣ ಚಂದ್ರರ ತೆರೆಯಲ್ಲಿ ಬೆಳೆಯದು. ಲಿಂಗವೇದಿಯಾಗಿ ಬೆಳೆದ ಪುಷ್ಪವನು ಗುಹೇಶ್ವರ ನಿಮ್ಮ ಶರಣನು ಪ್ರಾಣಲಿಂಗಕ್ಕೆ ಪೂಜೆಯ ಮಾಡಿದನು ಅಂತ 414ನೇ ವಚನ. ಪೂಜಕ ಲಿಂಗ ಪೂಜೆಗೆ ಹೂ ತೆಗೆದುಕೊಳ್ಳುತ್ತಲೇ ಅಥವಾ ತೆಗೆದುಕೊಳ್ಳಬೇಕೆಂದು ಕೈ ಚಾಚಿಬಿಟ್ರೆ ಅದು ನೋಡ್ತಲೇ ಆ ಹೂ ಕರದೊಳಗೆ ಅದೃಶ್ಯವಾಯಿತು. ಪೂಜಕನರ್ಪಿಸುವ ಓಗರದ ಗೊಬ್ಬರವನ್ನು ಅಂದ್ರೆ ಸಯದಾನ ಎಡೆ ಅಥವಾ ಪದಾರ್ಥ ಅಂತೀವಲ್ಲ, ಆ ಪುಷ್ಪವು ಉಣ್ಣುವುದಿಲ್ಲ, ಅಂಥ ಗೊಬ್ಬರವನ್ನು ಅದು ಉಣ್ಣುವುದಿಲ್ಲ. ಪೂಜಕನ ಕಾಮದ ದೃಷ್ಟಿ ಆ ಪುಷ್ಪಕ್ಕಾಗದು, ಅದಕ್ಕೆ ನಿದ್ರೆಯ ಕಪ್ಪೊತ್ತದು. ಆ ಪುಷ್ಪವು ಈ ಭೌತಿಕ ಜಗದ ಸೂರ್ಯ ಚಂದ್ರರ ತೆರೆಯಲ್ಲಿ ಅಥವಾ ಬೆಳಕಿನ ತೆರೆ ಪ್ರಭಾವಳಿಯಲ್ಲಿ ಅದು ಆ ಪುಷ್ಪ ಬೆಳೆಯದು. ಅಂದ್ರೆ ಲಿಂಗಕ್ಕರ್ಪಿಸಬೇಕಾದಂತ ಪುಷ್ಪ ಈ ಸೂರ್ಯ ಚಂದ್ರರ ನೆರಳನ್ನ ತಾಕಿಸಿಕೊಂಡು ಬೆಳೆಯದು. ಹಾಗಾದ್ರೆ ಲಿಂಗಕ್ಕೆ ಎಂತಹ ಪುಷ್ಪ ಬೇಕು? ಲಿಂಗವೇದಿಯಾಗಿ ಅಂದ್ರೆ ಲಿಂಗ ಸ್ಪರ್ಶದಿಂದ ಬೆಳೆದ ಪುಷ್ಪವನು ಗುಹೇಶ್ವರ ನಿಮ್ಮ ಶರಣನು ಪ್ರಾಣಲಿಂಗಕ್ಕೆ ಪೂಜೆಯ ಮಾಡಿದನು. ವಿಚಿತ್ರವೆಂಬಂತೆ ಈ ಮೇಲಿನ ವಚನದಲ್ಲಿ ತಿರಸ್ಕೃತರಾದ ಸೂರ್ಯ ಚಂದ್ರರೇ ಈ ಮುಂದಿನ ವಚನದಲ್ಲಿ ಪುಷ್ಪವಾಗಿ ಬಿಡುತ್ತಾರೆ. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಚಂದ್ರ ಸೂರ್ಯರಿಬ್ಬರು ಪುಷ್ಪ, ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರ ನೋಗರ. ಸಯದಾನ ನೋಡ ಅಂತ. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಚಂದ್ರ ಸೂರ್ಯರಿಬ್ಬರು ಪುಷ್ಪ, ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರ ನೋಗರ, ಸಯದಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಅಂತ ಹೇಳ್ಬಿಟ್ಟು ಹೀಗೆ 415ನೇ ವಚನ. ಈ ವಚನದಲ್ಲಿ ನೈಸರ್ಗಿಕ ವಸ್ತು ಶಕ್ತಿಗಳು ಮತ್ತು ಪೌರಾಣಿಕ ದೇವತರನ್ನು ಪೂಜಾ ಪರಿಕರಗಳನ್ನಾಗಿಸಿ ಅಲ್ಲಮ ಪ್ರಭುಗಳು ಸಾಂಸ್ಥಿಕ ಧರ್ಮದ ವೈಯಕ್ತಿಕ ಪೂಜಾಚಾರಗಳನ್ನು ಅಮಾನ್ಯ ಮಾಡಿ ಆ ಪೂಜೆಯನ್ನು ವಿಶ್ವಾತ್ಮಕ ಪೂಜೆಯಾಗಿ ಅಂದ್ರೆ ಕಾಸ್ಮಿಕ್ ವರ್ಷಿಪ್, ವಿಶ್ವಾತ್ಮಕ ಪೂಜೆಯಾಗಿ ಶೃಂಗರಿಸುತ್ತಾರೆ. ಇಲ್ಲಿ ಪೂಜೆ ವಿಕೃತವಾಗುವುದಿಲ್ಲ, ಇದನ್ನು ಗಮನಿಸ್ಬೇಕು ನಾವು. ಆ ಪೂಜೆ ಅದು ಕಾಸ್ಮಿಕ್ ವರ್ಷಿಪ್ ಆಗ್ತದೆ, ಅದು ವಿಕೃತವಾಗುವುದಿಲ್ಲ. ಈ ಬಾಹ್ಯ ಪೂಜೆಯ ಅನರ್ಥಕತೆ ಅವಿವೇಕತನ ಎಷ್ಟೆಂಬುದನ್ನ ಎಳೆಯಾಗಿ ಬಿಡಿಸಿ ಹೇಳುವ ತಮಕ ಅಲ್ಲಮ ಪ್ರಭುಗಳಿಗೆ. ಸರೋವರದ ಕಮಲದಲ್ಲಿ ತಾನಿಪ್ಪನು, ಕೆಂದಾವರೆಯ ಪುಷ್ಪದ ನೇಮವೆಂತೋ. ಸರೋವರದ ಕಮಲದಲ್ಲಿ ತಾನಿಪ್ಪ, ಅದರೊಳಗೆ ಹೇಳ್ದಾನೆ ಅವನು. ಹಾಗಾಗಿ ಕೆಂದಾವರೆಯ ಪುಷ್ಪದ ನೇಮವೆಂತೋ, ಹೂವ ಮುಟ್ಟದೆ ಕೊಯ್ಯುವ ನೇಮವೆಂತೋ, ಮುಟ್ಟದೆ ಕೊಯ್ಯುವ ಮುಟ್ಟಿದ ಪರಿಮಳ ಗುಹೇಶ್ವರ ನಿಮ್ಮ ಶರಣನು ಅಂತೇಳಿ 416ನೇ ವಚನ. ದೇವರು ಎಲ್ಲೆಲ್ಲೂ ಇದ್ದಾನೆ. ದೇವರ ಪೂಜೆಗೆಂದು ಭಕ್ತರು ಸರೋವರದಿಂದ ಕಮಲವನ್ನು ತರುತ್ತಾರಲ್ಲ, ಅದರೊಳಗೆ ಇದ್ದಾನೆ. ಹೀಗಿರಲು ಇದೆಂಥ ಅವಿವೇಕ? ಮತ್ತೆ ಆ ಕಮಲವನ್ನೇ ತಂದು ಲಿಂಗಕ್ಕೆ ಮುಡಿಸೋದು ಹೇಗೆ? ಇನ್ನು ಪುಷ್ಪವನ್ನು ಮುಟ್ಟದೆ ಕತ್ತರಿಸಿ ತರುವ ನೇಮ ಬೇರೆ ಕೇಡು. ಇನ್ನು ಕೆಲವರು ನದಿ ಕೊಳ್ಳಗಳಲ್ಲಿ ಮಿಂದು ಮಡಿಯುಟ್ಟು ಪೂಜಿಸುವ ಭ್ರಮೆಯಲ್ಲಿರುತ್ತಾರೆ. ಅಂತವರ ಭ್ರಮೆಗೆ ಅಲ್ಲಮ ಪ್ರಭುಗಳ ಉತ್ತರ ಹೀಗಿದೆ ನೋಡಿ. ಮಿಂದು ದೇವರ ಪೂಜಿಸಿಹೆನೆಂಬ ಸಂದೇಹಿ ಮಾನವನೀ ಕೇಳ, ಮಿಂದು ದೇವರ ಪೂಜಿಸಿಹೆನೆಂಬ ಸಂದೇಹಿ ಮಾನವನೀ ಕೇಳ, ಮೀಯದೆ ಮೀನು ಮೀಯದೆ ಮೊಸಳೆ, ಅದು ಯಾವಾಗಲೂ ನೀರಿನಾಗಿರ್ತಾವಲ್ಲವು. ಮೀಯದೆ ಮೀನು ಮೀಯದೆ ಮೊಸಳೆ, ತಾಮಿಂದು ತನ್ನ ಮೀಯದನ್ನಕ್ಕರ, ಈ ಬೆಡಗಿನ ಮಾತ ಮೆಚ್ಚುವನೇ ನಮ್ಮ ಗುಹೇಶ್ವರ ಅಂತ 1446ನೇ ವಚನ. ಯಾರು ಶಿವನನ್ನರಿತಿರುವರೋ ಅವರಿಗೆ ಲಿಂಗ ಪೂಜೆಯ ಹಂಬಲವೇ ಬೇಡ ಎನ್ನುತ್ತದೆ ಅಲ್ಲಮ ಪ್ರಭುವಿನ 425ನೇ ವಚನ. ಸಾವರ ನೋವರ ಕೈಯಿಂದಲೂ ಅವನಿಗೆ ಪೂಜೆ ಬೇಕಿಲ್ಲ ಅಂತ ಹೇಳುತ್ತೆ 498ನೇ ವಚನ. ಶಿವನಿಪ್ಪ ಠಾವ ನರಿಯದೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡಿ ಸಕಲ ಪಡಿಪದಾರ್ಥವನ್ನರ್ಪಿಸಿ ಪ್ರಸಾದವ ಕೊಂಡೆವೆಂಬವರ ದಿಟ್ಟತನ ಎದೆಗಲಿತನ ನೋಡ ಎಂದು ಲೇವಡಿಸಿ
ಹಗರಣದ ಹಣ್ಣ ಮೆದ್ದು ಹಸಿವ ಹೋಯಿತೆಂದಡೆ ಆರು ಮೆಚ್ಚುವರು ಹೇಳ ಗುಹೇಶ್ವರ ಎಂದು ಟೀಕಿಸುತ್ತಾರೆ ಪ್ರಭು 1585ನೇ ವಚನದಲ್ಲಿ. ತಿಂದ ಹಣ್ಣೇ ಹಗರಣದ್ದು, ಹಸಿವು ಹೋದದ್ದು ಹೇಗೆ ಅಂತ. ಬಾಹ್ಯ ಪೂಜೆಯ ಅನರ್ಥಕತೆಯನ್ನ ಇನ್ನೂ ಒಂದು ಬಗೆಯಲ್ಲಿ ಅಲ್ಲಮ ಪ್ರಭುಗಳು ವಿವರಿಸುತ್ತಾರೆ. ಮಜ್ಜನ ಕೆರೆವಡೆ ನೀನು ಶುದ್ಧ ನಿರ್ಮಲ ದೇಹಿ. ಮಜ್ಜನ ಕೆರೆವಡೆ ನೀನು ಶುದ್ಧ ನಿರ್ಮಲ ದೇಹಿ. ಪೂಜೆಯ ಮಾಡುವಡೆ ನಿನಗೆ ಗಗನ ಕಮಲ ಕುಸುಮದ ಅಖಂಡಿತ ಪೂಜೆ. ಧೂಪ ದೀಪಾರತಿಗಳ ಬೆಳಗುವಡೆ ನೀನು ಸ್ವಯಂ ಜ್ಯೋತಿ ಪ್ರಕಾಶನು. ಅರ್ಪಿತವ ಮಾಡುವಡೆ ನೀನು ನಿತ್ಯ ತೃಪ್ತನು. ಅಷ್ಟವಿಧಾರ್ಚನೆಗಳ ಮಾಡುವಡೆ ನೀನು ಮುಟ್ಟಬಾರದ ಘನವೇದ್ಯನು. ನಿತ್ಯ ನಿಯಮಗಳ ಮಾಡುವಡೆ ನಿನಗೆ ಅನಂತ ಮಂಗಳಾದವು ಗುಹೇಶ್ವರ ಅಂತ 424ನೇ ವಚನ. ಈ ಮೇಲಿನ ವಚನ ಬಹಿರಂಗ ಪೂಜೆಯ ಅನರ್ಥಕತೆಯನ್ನ ಎಲ್ಲ ಅಂಶಗಳೊಂದಿಗೆ ಮಂಡಿಸುತ್ತದೆ. ಶಿವನು ಶುದ್ಧ ನಿರ್ಮಲ ದೇಹಿಯಾದ ಮೇಲೆ ಅವನಿಗೆ ಮಜ್ಜನ ಬೇಕೆ? ಇನ್ನು ಅವನು ವಿಶ್ವವನ್ನೇ ಧರಿಸಿದವನಿಗೆ ಗಗನ ಕಮಲ ಕುಸುಮಧಾರಿಗೆ ಪುಷ್ಪಗಳ್ಯಾಕೆ? ಸ್ವಯಂ ಜ್ಯೋತಿ ಪ್ರಕಾಶನು, ಕೋಟಿ ಕೋಟಿ ಸೂರ್ಯ ಪ್ರಭೆಯುಳ್ಳವನು ಎಂದ ಮೇಲೆ ಧೂಪ ದೀಪಾರತಿಗಳ ಬೆಳಗುವುದು ಮನುಷ್ಯನ ಕುಬ್ಜತನ ಅಷ್ಟೇ. ಈ ನಿತ್ಯ ತೃಪ್ತ ಶಿವನಿಗೆ ಸಯದಾನ ದರ್ಪಣದ ಕೇಡು ಬೇರೆ. ಅವನು ಮುಟ್ಟಬಾರದಂಥವನು. ತಾವು ಇಂತಿರಲು ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮುಂಡ ಮೋಸಿತು. ಅನಂತ ಮಂಗಳಕರನಾದವಗೆ ನಿತ್ಯ ನಿಯಮಗಳನ್ನು ಏಕೆ ಮತ್ತು ಹೇಗೆ ಮಾಡುವುದು? ಇನ್ನು ಇಂದ್ರಿಯಗಳ ಮೂಲಕವೇ ಶಿವಪೂಜೆಯನ್ನು ಅಲ್ಲಮ ಪ್ರಭು 970ನೇ ವಚನ ವಿವರಿಸುತ್ತದೆ. ಭಕ್ತ ತನ್ನ ಅಂಗದಲ್ಲಿ ಮಜ್ಜನ, ತುರುಬಿನಲ್ಲಿ ಕುಸುಮ ಪೂಜೆ, ನೇತ್ರದಲ್ಲಿ ರೂಪು ನೋಟ, ಶ್ರೋತ್ರದಲ್ಲಿ ಪಂಚಮಹಾವಾದ್ಯ, ನಾಸಿಕದಲ್ಲಿ ಸುಗಂಧ ಧೂಪ ಪರಿಮಳ, ಜಿಹ್ವೆಯಲ್ಲಿ ಷಡುರಸಾನ್ನ, ತ್ವಕ್ಕಿನಲ್ಲಿ ವಸ್ತ್ರಾಭರಣಾಲಂಕಾರ ಮಾಡುವನು. ಇದು ಭಕ್ತನು ಸ್ವಯಂ ತಾನೇ ಅನುಭವಿಸಿ ಆನಂದಿಸುವ ಕ್ರಿಯೆ. ತನ್ನಂಗ ಉಂಡರೆ ಶಿವನುಂಡಂತೆ. ತನ್ನ ನೇತ್ರ ಶ್ರೋತ್ರಾದಿ ಸರ್ವೇಂದ್ರಿಯಗಳ ಸುಖವನ್ನು ಶಿವನಿಗರ್ಪಿಸಿದ ಕಲ್ಪನೆ ಇಲ್ಲಿದೆ. ಹೀಗಾಗಿ ಬಾಹ್ಯ ಪೂಜೆಯನ್ನು ತಿರಸ್ಕರಿಸಿ ಅಂತರಂಗ ಪೂಜೆಯನ್ನು ಮತ್ತು ಭಕ್ತನು ಸ್ವಯಂ ತನ್ನಂಗವನ್ನು ಸಂಪ್ರೀತಗೊಳಿಸುವುದನ್ನು ಅಲ್ಲಮ ಪ್ರಭುಗಳು ಮುನ್ನೆಲೆಗೆ ತರುತ್ತಾರೆ. ಈ ಪ್ರಾಣಲಿಂಗ ಪೂಜೆಯ ಪರಿಣಾಮವನ್ನ ಅಲ್ಲಮ ಪ್ರಭುವಿನ 974ನೇ ವಚನ ಹೀಗೆ ವಿವರಿಸುತ್ತದೆ. ಎನ್ನ ಕಾಯವೆಂಬ ಸಿಂಹಾಸನದಲ್ಲಿ ಪ್ರಾಣವೆಂಬ ಲಿಂಗವ ಮೂರ್ತಗೊಳಿಸಿ ಧ್ಯಾನವೆಂಬ ಹಸ್ತದಲ್ಲಿ ಮುಟ್ಟಿ ಪೂಜಿಸುತ್ತಿರಲು ಮೆಲ್ಲನೆ ಸುತ್ತಿ ಮುತ್ತಿದ ಸಂಸಾರ ಬಯಲ ಬೆರೆಸಿ ನೀನೆಂಬ ಭೇದ ಬಳಿದು ಮಹಾದಾನಿ ಗುಹೇಶ್ವರ ನೋಡಲಾಗಿ ನಿಜಲಿಂಗವಾಯಿತು ಅಂತ 974ನೇ ವಚನ. ಈ ಪ್ರಾಣಲಿಂಗ ಪೂಜೆಯ ಸ್ವರೂಪವೆಂತಹುದೆಂದರೆ ಭಕ್ತನ ಹೃದಯ ಕಮಲ ಮಧ್ಯದಲ್ಲಿ ನೆಲೆಸಿರುವ ಪ್ರಾಣೇಶ್ವರನಿಗೆ ಭಕ್ತನ ಕ್ಷಮೆಯ ಅಭಿಷೇಕ, ಪರಮ ವೈರಾಗ್ಯದ ಪುಷ್ಪ, ಸಮಾಧಿ ಸಂಪತ್ತೆಂಬ ಗಂಧ, ನಿರಹಂಕಾರದ ಅಕ್ಷತೆ, ಸದ್ವಿವೇಕವೆಂಬ ವಸ್ತ್ರ, ಸತ್ಯವೆಂಬ ದಿವ್ಯಾಭರಣ, ನಿಭ್ರಾಂತಿಯ ನೈವೇದ್ಯ, ನಿರ್ವಿಷಯದ ತಾಂಬೂಲ, ಮೌನದ ಘಂಟೆ, ನಿರ್ವಿಕಲ್ಪತೆಯ ಪ್ರದಕ್ಷಿಣೆ, ಭಕ್ತನ ಶುದ್ಧಿಯೇ ನಮಸ್ಕಾರ, ಅಂತಃಕರಣದ ಸೇವೆಗಳೇ ಉಪಚಾರ. ಈ ಪರಿಯಲ್ಲಿ ಎಮ್ಮ ಗುಹೇಶ್ವರ ಲಿಂಗಕ್ಕೆ ಪ್ರಾಣಲಿಂಗ ಪೂಜೆಯ ಮಾಡಿ ಬಾಹ್ಯ ಕ್ರಿಯೆ ಮೆರೆದನು ಕಾಣ ಸಂಗನ ಬಸವಣ್ಣ ಅಂತೇಳಿ ಅಲ್ಲಮ ಪ್ರಭುವಿನ 977ನೇ ವಚನದಲ್ಲಿ ತಮ್ಮ ಅಂತರಂಗ ಪೂಜೆಯ ಸಮಗ್ರ ವಿವರ ಕಟ್ಟಿಕೊಡುವ ಅಲ್ಲಮ ಪ್ರಭುಗಳು ಪೂಜೆಯ ಸಕಲ ಭೌತಿಕ ಪರಿಕರಗಳನ್ನೆಲ್ಲ ತಿರಸ್ಕರಿಸಿ ಅವುಗಳಿಗೆ ಗುಣಭಾವ ಸ್ವರೂಪ ನೀಡಿಬಿಡುತ್ತಾರೆ. ಈ ಬಗೆಯಲ್ಲಿ ಶರಣರು ಸಾಂಸ್ಥಿಕ ಧರ್ಮದ ಆಚಾರ ವಿಚಾರಗಳ ಸೌಧವನ್ನು ಶಿಥಿಲಗೊಳಿಸಿ ಬಿಡುತ್ತಾರೆ. ಬಾಹ್ಯ ಕ್ರಿಯೆ ಮಹತ್ವ ಕಳೆದುಕೊಂಡು ವ್ಯಕ್ತಿಯ ಅಂತರಂಗ, ನಡೆ, ನುಡಿ, ಗುಣ ಸ್ವಭಾವ ಇವು ಇಲ್ಲಿ
ಮುಖ್ಯವಾಗುತ್ತವೆ. ಇದು ಈ ಕ್ರಿಯೆಗಳು ಜನಸಾಮಾನ್ಯರಿಗೆ ಅಸಾಧ್ಯವೇ ಸರಿ. ಆದರೂ ಕೂಡ ಈ ದಿಕ್ಕಿನಲ್ಲಿ ವ್ಯಕ್ತಿಯನ್ನು ಶುದ್ಧೀಕರಿಸುವ ಮೂಲಕ ಧರ್ಮವನ್ನು ಸಮಾಜವನ್ನು ಶುದ್ಧೀಕರಿಸುವ ತತ್ವವನ್ನು ಶರಣರು ನಮ್ಮ ಮುಂದೆ ಇಡುತ್ತಾರೆ. ಈ ಅರ್ಪಿತ ಆರೋಗಣೆಯನ್ನ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಅಲ್ಲಮರು ಈ ಪ್ರಾಣ ಪೂಜಾದಿಗಳನ್ನು ನಿರಾಕರಿಸುತ್ತಾರೆ. ನೋಡಿ, ಇದನ್ನು ಕೂಡ ಕೊನೆಗೆ ನಿರಾಕರಿಸಿಬಿಡೋದು. ಕಾಯದಲಾದ ಅರ್ಪಿತ ಅರ್ಪಿತವಲ್ಲ, ಪ್ರಾಣದಲಾದ ಅರ್ಪಿತ ಅರ್ಪಿತವಲ್ಲ, ಭಾವದಲಾದ ಅರ್ಪಿತ ಅರ್ಪಿತವಲ್ಲ, ಅರಿವಿನಲಾದ ಅರ್ಪಿತ ಅರ್ಪಿತವಲ್ಲ, ನೆನಹಿನಲಾದ ಅವಧಾನ, ಮರಹಿಲ್ಲದ ಆರೋಗಣೆ, ತಟ್ಟದ ಮುಟ್ಟದ ಅರ್ಪಿತ, ಗುಹೇಶ್ವರ ಲಿಂಗದ ಆರೋಗಣೆಯನ್ನು ಇಂದು ಬಸವಣ್ಣನಿಂದ ಕಂಡೆನು ಅಂತ 1086ನೇ ವಚನ. ಹೀಗೆ ಅಲ್ಲಮ ಪ್ರಭು ತಮ್ಮ ಅನುಭವದ ಉತ್ತುಂಗಕ್ಕೆ ಏರಿದೆ ಅಂತೆಲ್ಲ ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುವ ಎಲ್ಲ ವಿಧದ ಸ್ಥಾವರ ಕಿತ್ತೆಸೆದು ಎಲ್ಲವನ್ನು ಬಯಲು ಶೂನ್ಯ ಜಂಗಮಗೊಳಿಸಿಬಿಡುತ್ತಾರೆ. ಹೀಗಿರಲು ಈ ಕೆಳಗೆ ವಿವರಿಸಿದ ನಿತ್ಯ ನೇಮ ಕಟ್ಟಳೆಗಳಿಗೆ ಯಾವ ಅರ್ಥವಿದೆ? ಈ ವಚನಗಳ ಸಾಚಾತನವೆಷ್ಟು? ಈ ಕೆಳಗಿನ ಚರ್ಚೆಯನ್ನು ನೋಡಿ. ನಾವೇನು ಪ್ರಕ್ಷಿಪ್ತ ವಚನಗಳು ಅಂತೀವಲ್ಲ, ನೋಡಿ ಇಲ್ಲಿ ತನಕ ಪ್ರಧಾನವಾಗಿ ಅಲ್ಲಮ ಪ್ರಭುಗಳ ಒಂದು ನಿಲುವನ್ನು ನಾವು ತಿಳ್ಕೊತ ಬಂದ್ವಿ. ಈಗ ಇಲ್ಲಿ ನೋಡ್ರಿ, ಇಂಥ ಕೆಲವು ವಚನಗಳು ಸಿಕ್ಬಿಡ್ತವೆ. ಪೂಜಕರಿಗೆ ಕೆಲ ರೀತಿ ನೀತಿ ನಿಯಮಗಳು ಇರುತ್ತವೆ. ದೇಹ ಇಂದ್ರಿಯವೆಂಬ ಜಾತಿ ಸೂತಕವಿರಲು ಗುಹೇಶ್ವರ ಲಿಂಗವು ಮುಟ್ಟಬಾರದು ಕೇಳುವ. ಅಲ್ಲಮ ಪ್ರಭುವಿನ 1472ನೇ ವಚನ. ನೋಡಿ, ಸಂಪ್ರದಾಯವಾದಿಗಳ ಜಾತಿ ಸೂತಕ ಮೀರುವ ಅಲ್ಲಮ ಇಂದ್ರಿಯ ಸಂಬಂಧವನ್ನೇ ಜಾತಿ ಸೂತಕವೆಂದು ಬಗೆದು ಈ ಸೂತಕಿ ಪೂಜೆಗೆ ಅನರ್ಹ ಎನ್ನುತ್ತಾರೆ. ಭಕ್ತ ಉದಯ ಮುಖದಲ್ಲಿ, ಅಂದರೆ ಬೆಳಗಾದ ನಂತರ ಪೂಜಿಸಬಾರದು. ಉದಯ ಮುಖದಲ್ಲಿ ಪೂಜಿಸ ಹೋದರೆ ಹೃದಯ ಮುಖದಲ್ಲಿ ಕತ್ತಲೆಯಾಯಿತು, ಹಾರಿ ಹೋಯಿತು ಪ್ರಾಣಲಿಂಗ, ಹರಿದು ಬಿದ್ದಿತ್ತು ಸಜ್ಜೆ, ಕಟ್ಟುವ ಬಿಡುವ ಸಂಬಂಧಿಗಳ ಕಷ್ಟವನೋಡ ಗುಹೇಶ್ವರ ಅಂತ 216ನೇ ವಚನ. ಹಾಗಾದರೆ ಯಾವ ಕಾಲದಲ್ಲಿ ಪೂಜಿಸಬೇಕು? ಹೊತ್ತರೆ ಬೈಗೆ ಪೂಜೆ ಬೇಡ. ಇರುಳುವನು ಹಗಲುವನು ಕಳೆದು ಪೂಜೆಯನ್ನು ಪೂಜಿಸಲು ಬೇಕು ಕಂಡ, ಇಂತಪ್ಪ ಪೂಜೆಯನ್ನು ಪೂಜಿಸುವವರ ಎನಗೆ ನೀ ತೋರ ಗುಹೇಶ್ವರ ಅಂತ. ಇದು 203ನೇ ವಚನ. ಅಂದರೆ ರಾತ್ರಿಯೂ ಕಳೆದಿರಬೇಕು, ಹಗಲೋ ತೀರಿರಬೇಕು, ಈ ಸಂಧಿಕಾಲದಲ್ಲಿ ಪೂಜಿಸಬೇಕು ಅನ್ನುವಂಥ ನಿಯಮ. ಇಷ್ಟೆಲ್ಲ ವಚನಗಳಾದ ಬಳಿಕ ಎಲ್ಲಾ ಪೂಜೆಯನ್ನು ತಿರಸ್ಕರಿಸುವ ನಕಾರಾತ್ಮಕ ವಚನ ಇನ್ನೊಂದಿದೆ. ಇಷ್ಟಲಿಂಗ ಪೂಜಿಸಿದರಾಗಿ ನಿಷ್ಠೆ ನೆಲೆಗೊಳ್ಳದು. ಇಷ್ಟಲಿಂಗ ಪೂಜಿಸಿದರಾಗಿ ನಿಷ್ಠೆ ನೆಲೆಗೊಳ್ಳದು. ಬಹುಲಿಂಗವ ಪೂಜಿಸಿ ಭ್ರಮಿತರಾದರು, ಅನ್ಯಲಿಂಗವ ಪೂಜಿಸಿ ಭಿನ್ನರಾದರು, ಸ್ಥಾವರ ಲಿಂಗವ ಪೂಜಿಸಿ ಸಾವಿಗೊಳಗಾದರು, ಬಳ್ಳ ಲಿಂಗವೆಂದು ಪೂಜಿಸಿ ಏನುವ ನರಿಯದೆ ಹೋದರು, ಗುಹೇಶ್ವರನೆಂಬ ಲಿಂಗವ ಪೂಜಿಸಿ ನಿಮ್ಮ ಶರಣರು ಅಲ್ಲಿಗಲ್ಲದೆ ಇಲ್ಲಿಗಲ್ಲದೆ ಹೋದರು ನೋಡ ಅಂತೇಳಿ 944ನೇ ವಚನ. ಕೊನೆಗೆ ಎಲ್ಲಾ ರೀತಿಯ ಪೂಜೆಗಳನ್ನು ಕೂಡ ತಿರಸ್ಕರಿಸಿ ಬಿಡ್ತಾರೆ ಅಲ್ಲಮ ಪ್ರಭುಗಳು. ಹೀಗೆ ಅಲ್ಲಮ ಪ್ರಭುಗಳ ಒಂದು ಪೂಜೆಯ ವಿಚಾರ ಹೇಗಿವೆ ಅಂದ್ರೆ, ಬಾಹ್ಯ ಪೂಜೆ ತಿರಸ್ಕರಿಸಿ ಅಂತರಂಗ ಪೂಜೆಯನ್ನು ಎತ್ತಿ ಹಿಡಿದು ಕೊನೆಗೆ ಎಲ್ಲಾ ತರದ ಪೂಜೆಗಳನ್ನು ಕೂಡ ಅವರು ತಿರಸ್ಕರಿಸಿಬಿಡ್ತಾರೆ. ಇಷ್ಟು ಅಲ್ಲಮ ಪ್ರಭುಗಳ ವಚನಗಳಿಂದ ನಾನು ಎತ್ತಿ ತೆಗೆದ ಪೂಜೆಯ ಸಂಬಂಧವಾದ ವಚನಗಳ ಚಿಂತನೆ ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದೆ. ನಮಸ್ಕಾರ.